ಹಾಯ್ ಹಲೋ ನಮಸ್ಕಾರ ಕರ್ನಾಡು ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಾನು ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ಬೇಗನೆ ಎದ್ದು ಆಸ್ ಯೂಶುವಲ್ ರಾಯರ್ಗೂ ನಮಸ್ಕಾರ ಮಾಡಿ ನಾನು ಫಸ್ಟ್ ಡ್ಯೂಟಿನ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಡ್ಯೂಟಿನ ಸ್ಟಾರ್ಟ್ ಮಾಡಿ ಪಿಕಪ್ ಪಾಯಿಂಟ್ಗೆ ಬಂದೆ. ಎಂಪ್ಲಾಯ್ ಕಾಲ್ ಮಾಡಿದ್ರೆ ನೋ ಶೋ ಅಂತ ಹೇಳಿದ್ರು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ಗೆ ಹೋದೆ. ಅಲ್ಲಿ ಇನ್ನೊಬ್ಬ ಸ್ವಲ್ಪ ಟೈಮ್ ಇತ್ತು ಅಂದ್ಬಿಟ್ಟು ಹೋಗ್ಬಿಟ್ಟು ನನ್ನ ಮಗಳ ಸ್ಕೂಲ್ ಹತ್ರ ಒಂದು ಹಂಗೆ ಬಿಸಿ ಲೆಮನ್ ಟೀ ಹಾಕೊಂಡು ಅಲ್ಲಿಂದ ಎಂಪ್ಲಾಯ್ನ ಪಿಕಪ್ ಮಾಡ್ಕೊಬಂದು ಆಫೀಸಿಗೆ ಡ್ರಾಪ್ ಮಾಡಿದೆ. ನೆಕ್ಸ್ಟ್ ಬೊಮ್ಮನಳ್ಳಿ ಪಿಕಪ್ ಹಾಕಿದ್ರು. ಸರಿ ಬೊಮ್ಮನಳ್ಳಿಗೆ ಹೋಗೋಣ ಅಂತ ಬೊಮ್ಮನಳ್ಳಿ ಕಡೆ ಹೊರಟೆ. ಇವತ್ತು ಫ್ರೈಡೆ ಆಗಿರೋದ್ರಿಂದ ಅಷ್ಟೇನು ಟ್ರಾಫಿಕ್ ಇರಲಿಲ್ಲ. ಒಂದು 25 ಮಿನಿಟ್ಸ್ ತೋರಿಸ್ತಿತ್ತು. ಸರಿ ಆಯ್ತು ಹೋಗೋಣ ಅಂತ ಹೊರಟೆ. ಎಂಪ್ಲಾಯ್ ಪಾಯಿಂಟ್ಗೆ ರೀಚ್ ಆದೆ. ಅಲ್ಲಿಂದ ಮತ್ತೆ ಎಂಪ್ಲಾಯ್ನ ಪಿಕಪ್ ಮಾಡ್ಕೊಂಡು ಆಫೀಸ್ ಕಡೆ ಹೊರಟೆ. ಆಫೀಸಿಗೆ ಬಂದೆ. ಆಫೀಸಿಗೆ ಬಂದು ರೀಚ್ ಆಗಿ ಅವ್ರನ್ನ ಡ್ರಾಪ್ ಮಾಡಿ ಸರಿ ನೆಕ್ಸ್ಟ್ ಯಾವ ಡ್ಯೂಟಿ ಇರಲಿಲ್ಲ ಅಂದ್ಬಿಟ್ಟು ಪಾರ್ಕಿಂಗ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲಾಗೌಟ್ ಹಾಕಿದರೆ ವೆಯ್ಟ್ ಮಾಡಬೇಕು ಅಷ್ಟೇ. ವೆಯ್ಟ್ ಮಾಡಿ ಅಲ್ಲಿಂದ ಒಂದು ಲಾಗೌಟ್ ಹಾಕಿದ್ರು. ಲಾಗೌಟ್ ಮುಗಿಸ್ಕೊಳ್ಳೋಣ ಅಂತ ಬಂದೆ. ಲಾಗೌಟ್ ಮುಗಿಸಿ ಒಂದು ಹೋಟೆಲ್ ನಿಲ್ಲಿಸ್ಬಿಟ್ಟು ಊಟ ಮಾಡ್ಕೊಂಡೆ. ವೆಯ್ಟ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಎಂಪ್ಲಾಯ್ನ ಪಿಕಪ್ ಮಾಡ್ಕೊಂಡು ಆಫೀಸ್ ಕಡೆ ಹೊರಟೆ. ಅಲ್ಲಿಂದ ಎಂಪ್ಲಾಯ್ನ ಪಿಕಪ್ ಮಾಡ್ಕೊಬಂದು ಆಫೀಸಿಗೆ ಡ್ರಾಪ್ ಮಾಡಿದೆ. ನೆಕ್ಸ್ಟ್ ಡ್ಯೂಟಿ 9:30 ಲಾಗೌಟ್ ಇತ್ತು. ಸರಿ ಆಯಿತು ಇನ್ನೂ 2 ಅವರ್ ಇದೆ ಅಂತ ವೆಯ್ಟ್ ಮಾಡ್ತಿದ್ದೆ. ನೆಕ್ಸ್ಟ್ ಎಂಪ್ಲಾಯ್ ಬಂದರು, ಪಿಕಪ್ ಮಾಡ್ಕೊಂಡು ಅವ್ರನ್ನ ಡ್ರಾಪ್ ಮಾಡಿದೆ. ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದು ಲಚ್ಚಿನ ಪಾರ್ಕ್ ಮಾಡಿ ಹೊಟ್ಟೆ ಇಸ್ತಿತ್ತು. ಬಿರಿಯಾನಿ ತಿನ್ನಂತದೆ. ನಮ್ಮ ಮೇರೆದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬಿರಿಯಾನಿ. ಬಟ್ ತುಂಬಾ ವೆಯ್ಟ್ ಮಾಡಬೇಕಾಗಿತ್ತು, ಖಾಲಿ ಆಗ್ಬಿಟ್ಟಿತ್ತು. ಆಹಾ ಬಿಸಿ ಬಿಸಿ ಬಿರಿಯಾನಿ ಮಾಡಿದ್ರು. ಬಿರಿಯಾನಿ ತಿಂದು ಇವತ್ತಿನ ಡೇನ ಕಂಪ್ಲೀಟ್ ಮಾಡಿದೆ. ಮತ್ತೆ ಸಿಗೋಣ, ಟಾಟಾ, ಬೈ ಬೈ, ಸಿ ಯು.